ನಮಸ್ಕಾರ ಸ್ನೇಹಿತರೆ, ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಪಾಲಕ್ ದಾಲು ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ನೋಡೋಣ. ನಾನು 150 ಗ್ರಾಮು ತೊಗರಿಬೇಳೆ ತೊಗೊಂಡಿದ್ದೇನೆ. 100 ಗ್ರಾಮು ಹೆಸರು ಬೇಳೆ ಹಳದಿ ಬಣ್ಣದ್ದು. ನಿಮ್ಮ ಹತ್ರ ಹಳದಿ ಬಣ್ಣದ್ದು ಹೆಸರು ಬೇಳೆ ಇಲ್ಲಾಂದರೆ ಹೆಸರು ಕೂಡ ಹಾಕ್ಬೋದು, ಕಡಲೆಬೇಳೆ ಕೂಡ ಹಾಕ್ಬೋದು. ಇಲ್ಲಿ ನಾನು 2 ರಿಂದ 3 ಸಲ ಬೇಳೆಯನ್ನು ತೊಳೆದುಕೊಳ್ಳುತ್ತೇನೆ. ಈಗ ಒಂದು ಚರಿಗೆ ನೀರು ಹಾಕುತ್ತೇನೆ. 2 ಚಮಚ ಎಣ್ಣೆ, ಅರ್ಧ ಚಮಚ ಅರಿಶಿನ ಪುಡಿ, ಮುಚ್ಚಳ ಹಾಕಿ ಗ್ಯಾಸ್ ಚಾಲು ಮಾಡಿ ಇಡ್ತೇನೆ. ಇದೀಗ 3 ರಿಂದ 4 ಸೀಟಿ ಬರಲಿ, ಅಲ್ಲಿ ತನಕ ಇದು ತರಕಾರಿ ಕಟ್ ಮಾಡಿ ತೊಗೊಳ್ತೀನಿ. ಪಾಲಕ್ ಮತ್ತು ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲವನ್ನು ಸಣ್ಣಾಗಿ ಹೆಚ್ಚಿ ತೊಗೊಳ್ತೇನೆ. ಇಲ್ಲಿ 1 ಸೀಡು ಪಾಲಕ್ ತೊಗೊಂಡಿದ್ದೇನೆ, 2 ಉಳ್ಳಾಗಡ್ಡಿ, 1 ಟೊಮೆಟೊ. ಈಗ 3 ಸೀಟಿ ಬಂದಾಯಿತು. ಇಲ್ಲಿ ಎಲ್ಲ ಮಸಾಲವನ್ನು ತೆಗೆದಿಟ್ಟುಕೊಂಡಿದ್ದೇನೆ. ಈಗ ಸೀಟಿ ಹೋಗಿದೆ. ನಾನು ಇಲ್ಲಿ ಹ್ಯಾಂಡ್ ಮಿಕ್ಸರಿಂದ ಮಿಕ್ಸ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಬೇಳೆ ಮಸಿವೆ ಗುಂಡಿದ್ರೆ ಅದನ್ನು ತೊಗೊಂಡು ಮಸ್ತ್ ತಗೋಬೋದು. ಗ್ಯಾಸ್ ಚಾಲು ಮಾಡಿ ಕರಿಬೇಳೆಗೆ ಇಟ್ಟಿದ್ದೇನೆ. ಅದರಲ್ಲಿ 3 ರಿಂದ 4 ಚಮಚ ಎಣ್ಣೆ ಹಾಕಿದ್ದೇನೆ. ಸಾಸಿವೆ, ಜೀರಿಗೆ, 2 ಉದ್ದಗ ಕಟ್ ಮಾಡಿರುವ ಮೆಣಸಿನಕಾಯಿ, ಕರಿಬೇವು ಹಾಕಿ 1-2 ಸೆಕೆಂಡ್ ಮಿಕ್ಸ್ ಮಾಡ್ತೇನೆ. ಈಗ ಉಳ್ಳಾಗಡ್ಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಇದನ್ನು ಹಸಿ ವಾಸನೆ ಹೋಗೋ ತನಕ ಕೈ ಆಡಿಸ್ಬೇಕಾಗುತ್ತೆ. ಗ್ಯಾಸ್ ಫಾಸ್ಟ್ ಇದ್ದರೆ ತಳ ಹಿಡಿಯುವ ಚಾನ್ಸ್ ಇರುತ್ತೆ, ಅದಕ್ಕಾಗಿ ಸ್ಲೋ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಈಗ ಟೊಮೆಟೊ ಹಾಕ್ತಾ ಇದ್ದೇನೆ. ಅದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮೆತ್ತಗೆ ಆಗಿದೆ. ಈಗ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೇನೆ. ಹಿಂಗೆ ಹಾಕಿದ ನಂತರ ಮತ್ತೊಂದು ಸ್ವಲ್ಪ ಕೈ ಆಡಿಸ್ಬೇಕಾಗುತ್ತೆ. ಅರ್ಧ ಚಮಚ ಅರಿಶಿನ ಪುಡಿ, 1 ಚಮಚ ಅಚ್ಕಾರ ಪುಡಿ, 1 ಚಮಚ ಧನಿಯಾ ಪುಡಿ, 1 ಚಮಚ ಗರಂ ಮಸಾಲ. ಎಲ್ಲ ಮಸಾಲನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿದ ನಂತರ ಈಗ ಪಾಲಕ್ ಹಾಕ್ತೀನಿ. ಪಾಲಕ್ ಹಾಕಿದ ನಂತರ ಸರಿಯಾಗಿ ಕೈ ಆಡಿಸಿ ಈಗ ಮಸಾಲ ಮತ್ತು ಪಾಲಕ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಅರ್ಧ ವಾಟಿ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ 5 ನಿಮಿಷ ಮೀಡಿಯಂ ಗ್ಯಾಸಲ್ಲಿ ಮುಚ್ಚಿಡಬೇಕಾಗುತ್ತೆ. ಈಗ ನೋಡಿ ಈ ರೀತಿ ಆಗಿದೆ. ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಮಾಡಿ ಕುದಿಸಿಟ್ಟಿರುವ ಬೇಳೆಯನ್ನು ಹಾಕ್ತೇನೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲ ಮಸಾಲ ಒಂದೇ ಕಡೆ ಇರುತ್ತಲ್ಲ, ಸರಿಯಾಗಿ ಬೇಳೆ ಒಟ್ಟಿಗೆ ಮಿಕ್ಸ್ ಆಗಬೇಕು. ಅದಕ್ಕಾಗಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಮತ್ತು ಬೆಲ್ಲ ಹಾಕಿ ಮತ್ತೊಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ತೇನೆ. ಸ್ವಲ್ಪ ಕುದಿ ಬರಲಿ, ಅಲ್ಲಿ ತನಕ ಮುಚ್ಚಳ ಮುಚ್ಚಿಡ್ತೇನೆ. ಈಗ ಕುದಿ ಬಂದಿದೆ. ಮುಚ್ಚಳ ತೆಗೆದು ಒಂದು 5 ನಿಮಿಷ ಫಾಸ್ಟ್ ಗ್ಯಾಸಲ್ಲಿ ಕುದಿಸಬೇಕಾಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸೈಡ್ ಇಟ್ಕೊಳ್ತೇನೆ. ಈಗ ತುಪ್ಪದ್ದು ತಡ್ಕ ಕೊಡ್ತಾ ಇದ್ದೇನೆ. ಇದೇ ಮೇನ್ ಇರೋದು. 2 ಚಮಚ ತುಪ್ಪ, ಅದು ಕಾಯ್ದಿದೆ. ಸ್ವಲ್ಪ ಜೀರಿಗೆ, 1 ಬೆಳ್ಳುಳ್ಳಿ ಜಜ್ಜಿಟ್ಟುಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. 1 ಒಣ ಮೆಣಸಿನಕಾಯಿ ಮುರಿದು ಹಾಕ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೇನೆ. ಇದು ಒಂದು ಮಾಡಿದರೆ ಸಾಕು. ಜೋಳದ ರೊಟ್ಟಿ, ಚಪಾತಿ, ಅನ್ನ ಎಲ್ಲದ ರೊಟ್ಟಿಗೂ ಸೂಪರ್ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ರೆಸಿಪಿ ಹೇಗನಿಸ್ತು ತಿಳಿಸಿ. ಧನ್ಯವಾದಗಳು.